ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಟೆಸ್ಟಿಂಗ್ ಮೆಥಡ್ ಅಂದರೆ ಪರೀಕ್ಷಾ ವಿಧಾನ ಫಾರ್ TET, CET, GPSTR ಮತ್ತು HSTRಗೆ ಬಹು ನಿರೀಕ್ಷಿತವಾಗಿ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ಸವಿವರವಾಗಿ ಚರ್ಚೆ ಮಾಡುವಲ್ಲಿ ನಿಮ್ಮೊಂದಿಗೆ ಕಲವಿರೇಶ್ ಸೊರಬತ್. ಎಲ್ಲರೂ ಈ ಕ್ಲಾಸನ್ನು ತುಂಬ ಚೆನ್ನಾಗಿ ಕೇಳಿಸ್ಕೊಂಡು ನಿಮ್ಮ ಒಂದು ಅಧ್ಯಯನದಲ್ಲಿ ಮುಂದುವರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇವತ್ತಿನ ಕ್ಲಾಸ್ಗೆ ಎಲ್ಲರನ್ನ ಸ್ವಾಗತಿಸ್ತಾ ಇದ್ದೇನೆ. ನಾನು ನಿಮ್ಮ ನೆಚ್ಚಿನ ಕಲವಿರೇಶ್ ಸೊರಬತ್. ಪರೀಕ್ಷಾ ವಿಧಾನಕ್ಕೆ ಸಂಬಂಧಿಸಿದಂತಹ ಸರಿಯಾದ ಹೇಳಿಕೆಗಳನ್ನು ನಾವಿವತ್ತು ಅಧ್ಯಯನ ಮಾಡ್ತಾ ಇದ್ದೇವೆ. ಇದು 120ನೆಯ ಪ್ರಶ್ನೆ ಆಗಿರ್ತದೆ. ಪರೀಕ್ಷಾ ವಿಧಾನ ಆಧುನಿಕ ಮನೋವಿಜ್ಞಾನದ ಒಂದು ಪ್ರಮುಖ ಸಂಶೋಧನಾ ಸಾಧನವಾಗಿದೆ. ಪರೀಕ್ಷಾ ವಿಧಾನ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ಆಧುನಿಕ ಮನೋವಿಜ್ಞಾನದ ಒಂದು ಪ್ರಮುಖ ಸಂಶೋಧನಾ ಸಾಧನವಾಗಿದೆ. ಇದನ್ನು ನಾವು ಮಕ್ಕಳ ಸಾಮರ್ಥ್ಯಗಳನ್ನು ಅಳಿಲಿಕ್ಕೆ, ಬುದ್ಧಿಶಕ್ತಿ, ಆಸಕ್ತಿ ಮತ್ತು ಮನೋಭಾವಗಳು, ವ್ಯಕ್ತಿತ್ವದ ಅಂಶಗಳನ್ನು ಅಳತೆ ಮಾಡೋದಕ್ಕೆ ಸಹಕಾರಿಯಾಗಿ ನಮಗೆ ಇದು ಸಿಗ್ತದೆ. ಪ್ರಯೋಗಶಾಲೆಯ ಯಾವುದೇ ಉಪಕರಣಗಳ ಸಹಾಯವಿಲ್ಲದೆ ಮನಃಶಾಸ್ತ್ರಜ್ಞನು ಪರೀಕ್ಷೆಗಳನ್ನು ಉಪಯೋಗಿಸಿ ಯಾವುದೇ ರೀತಿಯ ಮಾಹಿತಿಯನ್ನು ಸಂಗ್ರಹಣೆ ಮಾಡಬಹುದು. ಅಂದರೆ ಪರೀಕ್ಷಾ ವಿಧಾನವನ್ನು ನಾವು ಬಳಸಬೇಕಂತಂದರೆ ಪ್ರಯೋಗಶಾಲೆಯಲ್ಲಿನ ಯಾವುದೇ ಉಪಕರಣಗಳ ಸಹಾಯವನ್ನು ಪಡೆಯುವಂತಹ ಅವಶ್ಯಕತೆ ಇರೋದಿಲ್ಲ. ಇನ್ನು ವಿಭೇದಾತ್ಮಕ ವಿಧಾನ ಹೆಚ್ಚಾಗಿ ಪರೀಕ್ಷೆಗಳ ಮೇಲೆ ಅವಲಂಬಿಸಿರ್ತದೆ. ಅಂದರೆ ಡಿಫ್ರೆನ್ಷಿಯಲ್ ಮೆಥಡ್ ಹೆಚ್ಚಾಗಿ ಪರೀಕ್ಷೆಗಳ ಮೇಲೆ ಅವಲಂಬನೆ ಆಗಿರ್ತದೆ. ವಿಭೇದಾತ್ಮಕ ವಿಧಾನ ಅಂದರೆ ನಾವು ಡಿಫ್ರೆನ್ಸ್ ಮಾಡ್ಬೋದು, ಒಂದನ್ನು ಇನ್ನೊಂದರಿಂದ ಹೇಗೆ ಪ್ರತ್ಯೇಕೀಕರಿಸಬೇಕು ಅನ್ನುವಂಥದ್ದು ಪರೀಕ್ಷೆಗಳ ಮೇಲೆ ಅವಲಂಬನೆ ಆಗಿರ್ತದೆ. ಶೈಕ್ಷಣಿಕ ಮತ್ತು ಮನೋವೈಜ್ಞಾನಿಕ ಗುಣಗಳನ್ನು ಅಳೆಯಲು ಪರೀಕ್ಷಾ ವಿಧಾನವು ಅತ್ಯುತ್ತಮವಾಗಿದೆ. ಅದನ್ನು ಹೆಚ್ಚಾಗಿ ಬಳಸಲಾಗ್ತದೆ. ಪರೀಕ್ಷಾ ವಿಧಾನವನ್ನು ಎದಕ್ಕೆ ಹೆಚ್ಚಾಗಿ ಬಳಸಲಾಗ್ತದೆ ಅಂತಂದರೆ ಶೈಕ್ಷಣಿಕ ಮತ್ತು ಮನೋವೈಜ್ಞಾನಿಕ ಗುಣಗಳನ್ನು ಅಳತೆ ಮಾಡೋದಕ್ಕೆ ನಾವು ಪರೀಕ್ಷಾ ವಿಧಾನವನ್ನು ಹೆಚ್ಚಾಗಿ ಬಳಸ್ತವೆ. ಮನೋವೈಜ್ಞಾನಿಕ ಪರೀಕ್ಷೆಗಳ ಕ್ಷೇತ್ರ ಮನೋವಿಜ್ಞಾನದ ಒಂದು ಅಧ್ಯಯನದ ಶಾಖೆಯಾಗಿ ಅಭಿವೃದ್ಧಿ ಹೊಂದಿದೆ. ಮನೋವೈಜ್ಞಾನಿಕ ಪರೀಕ್ಷೆಗಳ ಕ್ಷೇತ್ರ ಇಂದು ಮನೋವಿಜ್ಞಾನದ ಒಂದು ಅಧ್ಯಯನದ ಪ್ರತ್ಯೇಕ ಶಾಖೆಯಾಗಿಯೇ ಡೆವಲಪ್ ಆಗಿದೆ. ಪರೀಕ್ಷಾ ತಂತ್ರಗಳು ಪ್ರಮುಖವಾಗಿ 4 ಲಕ್ಷಣಗಳನ್ನು ಹೊಂದಿರಬೇಕು. ಅದು ಸಮಂಜಸತೆ, ಅಂದರೆ ಒಂದು ಟೆಸ್ಟನ್ನು ಏನನ್ನು ಅಳೆಯೋದಕ್ಕಾಗಿ ನಾವು ಡೆವಲಪ್ ಮಾಡಿರ್ತೇವೋ ಅದನ್ನು ಮಾತ್ರ ಅಳಿತಾ ಇರಬೇಕು, ಅದನ್ನು ಬಿಟ್ಟು ಬೇರೆದನ್ನೇನೂ ಅಳೆಯುವಂಗಿಲ್ಲ. ವಸ್ತುನಿಷ್ಠತೆ ಅಂದರೆ ಆ ಟೆಸ್ಟಿನ ಒಂದು ಉದ್ದೇಶ ಏನು, ಆ ಉದ್ದೇಶದೊಂದಿಗೆ ಆ ಟೆಸ್ಟ್ ಏನಾಗಬೇಕಾಗಿರ್ತದೆ, ಕೆಲಸ ಮಾಡಬೇಕಾಗಿರ್ತದೆ. ವಿಶ್ವಸನೀಯತೆ ಅಂದರೆ ಆ ಒಂದು ಟೆಸ್ಟು ನಂಬಲಿಕ್ಕೆ ಎಷ್ಟರ ಮಟ್ಟಿಗೆ ಅರ್ಹತೆಯನ್ನು ಹೊಂದಿದೆ ಅನ್ನುವಂಥದ್ದು. ಮತ್ತು ಉಪಯೋಗಾರ್ಹತೆ ಅಂದರೆ ಯುಟಿಲಿಟಿ, ರೆಡಿ ಮಾಡಿರ್ತಕ್ಕಂಥ ಟೆಸ್ಟು ಯಾವುದಕ್ಕೆ ಉಪಯೋಗ ಆಗ್ತಾ ಇದೆ ಅನ್ನೋದು ಕೂಡ ನಮಗೆ ಕ್ಲಿಯರ್ ಇರಬೇಕು. ಇವಿಷ್ಟು ಆ ಒಂದು ಪರೀಕ್ಷೆಯಲ್ಲಿ ಇರಲೇಬೇಕಾದಂತಹ ಪ್ರಮುಖವಾದಂತಹ ಅಂಶಗಳು ಅನ್ನುವಂಥದ್ದು. ಇನ್ನು ವ್ಯಕ್ತಿಗಳ ಜ್ಞಾನವಲಯ ಮತ್ತು ಮನೋಭಾವ ವಲಯಕ್ಕೆ ಸಂಬಂಧಿಸಿದಂತೆ ವರ್ತನೆಯನ್ನು ಅಧ್ಯಯನ ಮಾಡಲು ಮನೋವಿಜ್ಞಾನಿಗಳು ಇಂತಹ ಹಲವಾರು ಪರೀಕ್ಷೆಗಳನ್ನು ರೂಪಿಸಿರುತ್ತಾರೆ. ಇದನ್ನು ಅಂದರೆ ಪರೀಕ್ಷಾ ವಿಧಾನವನ್ನು ಒಬ್ಬ ವ್ಯಕ್ತಿಯ ಅಥವಾ ವ್ಯಕ್ತಿಗಳ ಜ್ಞಾನ ವಲಯವನ್ನು ಹಾಗೂ ಮನೋಭಾವ ವಲಯಕ್ಕೆ ಸಂಬಂಧಪಟ್ಟಂತೆ ವರ್ತನೆಯನ್ನು ಅಧ್ಯಯನ ಮಾಡಲಿಕ್ಕೆ ಮನೋವಿಜ್ಞಾನಿಗಳು ಹಲವಾರು ಪರೀಕ್ಷೆಗಳನ್ನು ರೂಪಣೆ ಮಾಡಿರ್ತಾರೆ ಅನ್ನುವಂಥದ್ದು. ಪರೀಕ್ಷೆಗಳ ನಿರ್ಮಾಣ ಮತ್ತು ಬಳಕೆ ಸರಳವಾದ ವಿಷಯಗಳೇನಲ್ಲ. ಅಂದರೆ ಒಂದು ಪರೀಕ್ಷೆಯನ್ನು ನಿರ್ಮಾಣ ಮಾಡುವುದು ಹಾಗೂ ಅದನ್ನು ಬಳಸಿಕೊಳ್ಳುವಂಥದ್ದು ಭಾಳ ಸರಳವಾದಂಥ ವಿಷಯ ಏನಲ್ಲ. ಅದು ತುಂಬ ಕಾಂಪ್ಲೆಕ್ಸ್ ಆಗಿರ್ತಕ್ಕಂಥದ್ದು, ಸಂಕೀರ್ಣವಾಗಿರ್ತಕ್ಕಂಥ ವಿಧಾನ. ಇನ್ನು ಪರೀಕ್ಷಣೆಗಳನ್ನು ಸಿದ್ಧಗೊಳಿಸುವಾಗ, ಅವುಗಳನ್ನು ಉಪಯೋಗಿಸುವಾಗ, ಬಂದ ಮಾಹಿತಿಯನ್ನು ವಿಶ್ಲೇಷಿಸುವಾಗ ಕೆಲವು ನಿರ್ದಿಷ್ಟ ಕ್ರಮಗಳನ್ನು ಹಾಗೂ ಹಂತಗಳನ್ನು ಪಾಲನೆ ಮಾಡಬೇಕಾಗ್ತದೆ. ಹೌದಾ? ಹೆಂಗೆ ಬೇಕೋ ಹಂಗೆ ಬೇಕಾಬಿಟ್ಟಿಯಾಗಿ ಪರೀಕ್ಷೆಯನ್ನು ನಡೆಸುವಂಥದ್ದಲ್ಲ, ಅದನ್ನು ಉಪಯೋಗಿಸಿಕೊಳ್ಳುವಂಥದ್ದಲ್ಲ. ಅದಕ್ಕೆ ಅದರದ್ದೇ ಆದಂಥ ಕೆಲವೊಂದಿಷ್ಟು ನಿರ್ದಿಷ್ಟ ಕ್ರಮಗಳಿರ್ತವೆ, ಹಂತಗಳಿರ್ತವೆ. ಅವುಗಳನ್ನೆಲ್ಲ ಪಾಲಿಸಿಕೊಂಡ ಮೇಲೆ ನಾವು ಆ ಪರೀಕ್ಷೆಯನ್ನು ಬಳಸಿಕೊಳ್ಳಬೇಕಾಗ್ತದೆ ಅನ್ನುವಂಥದ್ದು. ಇವಿಷ್ಟು ನಮಗೆ ಪರೀಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟಂಥ ಸರಿಯಾದ ಹೇಳಿಕೆಗಳಾಗಿರುತ್ತವೆ. ಮುಂದಿನ ಪೇಜಲ್ಲಿ ನಾವೇನನ್ನು ಓದ್ತಾ ಇದ್ದಾವೆ ಅದರ ಮುಂದುವರಿದ ಭಾಗ.
ಈ ಪರೀಕ್ಷೆಗಳಿಂದ ದೊರೆಯುವಂತಹ ಫಲಿತಾಂಶಗಳ ಆಧಾರದ ಮೇಲೆ ಶಿಕ್ಷಕನು ಸೂಕ್ತ ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಮಕ್ಕಳಲ್ಲಿ ಅಪೇಕ್ಷಿತ ಮನೋಭಾವ, ಆಸಕ್ತಿ, ಮೌಲ್ಯಗಳು ಹಾಗೂ ವ್ಯಕ್ತಿತ್ವದ ಅಂಶಗಳನ್ನು ಬೆಳೆಸಬಹುದಾಗಿದೆ. ಅಂದರೆ ಒಂದು ಪರೀಕ್ಷೆಯನ್ನು ನಡೆಸಿದ್ದ ಮೇಲೆ ಅದರಿಂದ ದೊರೆಯುವಂತಹ ಫಲಿತಾಂಶಗಳನ್ನು ಗಮನದಲ್ಲಿಟ್ಕೊಂಡು ಶಿಕ್ಷಕನಾದಂಥವನು ಏನು ಮಾಡಬೇಕಪ್ಪ ಅಂತಂದರೆ ಸೂಕ್ತವಾದ ಕ್ರಮಗಳನ್ನು ಕೈಗೊಂಡು ಮಕ್ಕಳಲ್ಲಿ ನಾವು ಯಾವ ಅಪೇಕ್ಷಿತ ಮನೋಭಾವನೆಯನ್ನು ಬೆಳೆಸಬೇಕು ಅಂತ ಇರ್ತೀವಲ್ಲ, ಅಂದರೆ ಎಕ್ಸ್ಪೆಕ್ಟೆಡ್ ಅಟಿಟ್ಯೂಡ್ ಇನ್ ದ ಚಿಲ್ಡ್ರನ್, ಮಕ್ಕಳ ಮನೋಭಾವನೆಯನ್ನು ನಾವು ಏನು ಚೇಂಜ್ ಮಾಡಬೇಕು ಅಂತ ಇರ್ತೀವಲ್ಲ ಆ ಭಾವನೆಯನ್ನು ಬದಲಾಯಿಸೋದಕ್ಕೆ, ಆ ಭಾವನೆಯನ್ನು ತೆಗೆದುಕೊಂಡು ಬರಲಿಕ್ಕೆ ಬೇಕಾದಂತಹ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳಲಿಕ್ಕೆ ಮುಂದಾಗ್ಬೋದು. ಮಕ್ಕಳಲ್ಲಿ ಆಸಕ್ತಿಯನ್ನು ಬೆಳೆಸಲಿಕ್ಕೆ ನಾವು ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ಮಕ್ಕಳಲ್ಲಿ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಹಾಗೂ ಅವರ ಸಮಗ್ರ ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡಲಿಕ್ಕೆ ಬೇಕಾದಂತಹ ಕಾರ್ಯಾಚರಣೆಗಳನ್ನು ನಾವೇನು ಮಾಡ್ಬೋದು, ತೆಗೆದುಕೊಳ್ಬೋದು ಬೇಸ್ಡ್ ಆನ್ ಟೆಸ್ಟಿಂಗ್ ಮೆಥಡ್. ಮತ್ತು ಮಕ್ಕಳ ಬುದ್ಧಿಶಕ್ತಿ ಹಾಗೂ ಸಹಜ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಶೈಕ್ಷಣಿಕ ಹಾಗೂ ವೃತ್ತಿ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಕೂಡ ಈ ಒಂದು ಟೆಸ್ಟಿಂಗು ನಮಗೆ ನೆರವಾಗ್ತದೆ ಅನ್ನುವಂಥದ್ದು. ಇವಿಷ್ಟು ಟೆಸ್ಟಿಂಗ್ ಮೆಥಡ್ಗೆ ಸಂಬಂಧಪಟ್ಟಂತಹ ಪ್ರಮುಖ ಅಂಶಗಳು. ಇನ್ನು ಪರೀಕ್ಷಾ ವಿಧಾನದ ಮೌಲ್ಯಗಳು ಯಾವುವು ಅಂದರೆ ಪರೀಕ್ಷಾ ವಿಧಾನ ಯಾವ ವ್ಯಾಲ್ಯೂನ ಮೇಲೆ ಕೆಲಸ ಮಾಡ್ತದೆ ಅನ್ನುವಂಥದ್ದು. ಸೊ ಹಾಗಿದ್ದಲ್ಲಿ ಅದನ್ನು ಚರ್ಚೆ ಮಾಡೋಣ. ಪರೀಕ್ಷಾ ಪದ್ಧತಿಯಲ್ಲಿ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷಣ, ಅದನ್ನು ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಸ್ ಅಂತ ಕರಿತವೆ. ಈ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಗಳನ್ನು ಉಪಯೋಗಿಸಿಕೊಳ್ಳುವುದರಿಂದ ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ತಳಹದಿಯನ್ನು ಹಾಕಿಕೊಟ್ಟಿದೆ. ನೋಡಿರಿ, ಪರೀಕ್ಷಾ ಪದ್ಧತಿ ಒಳಗೆ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಗಳನ್ನು ಬಳಸ್ತೇವೆ. ಹೀಗಾಗಿನೇ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಈ ಪರೀಕ್ಷಾ ಪದ್ಧತಿ ಅನ್ನುವಂಥದ್ದು ವೈಜ್ಞಾನಿಕ ತಳಹದಿಯನ್ನು ಹಾಕಿಕೊಟ್ಟಿದೆ. ಸೊ ಹಾಗಿದ್ದರೆ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಅಂದರೆ ಏನು ಅನ್ನೋದನ್ನು ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಅ ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ ಈಸ್ ಎನಿ ಫಾರ್ಮ್ ಆಫ್ ಅಸೆಸ್ಮೆಂಟ್ ದಟ್ ರಿಕ್ವೈರ್ಸ್ ಆಲ್ ಟೆಸ್ಟ್ ಟೇಕರ್ಸ್ ಟು ಆನ್ಸರ್ ದ ಸೇಮ್ ಕ್ವೆಶ್ಚನ್ ಆರ್ ಸೆಲೆಕ್ಷನ್ ಫ್ರಮ್ ಅ ಕಾಮನ್ ಬ್ಯಾಂಕ್ ಅಂಡರ್ ಯೂನಿಫಾರ್ಮ್ ಕಂಡೀಷನ್ಸ್. ಅಂದರೆ ಏನು ರೀ, ಪರೀಕ್ಷೆಗೆ ಒಳಪಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯ ಪರೀಕ್ಷೆಗಳನ್ನು, ಒಂದೇ ರೀತಿಯ ಕ್ವಶನ್ಸ್ಗಳನ್ನು ಕೊಡಲಾಗ್ತದೆ, ಅಥವಾ ಒಂದೇ ರೀತಿಯ ಆಯ್ಕೆಯನ್ನು ಮಾಡಿಕೊಳ್ಳೋಕ್ಕೆ ಅವಕಾಶವನ್ನು ಕೊಡಲಾಗ್ತದೆ. ಅವರಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಒಂದೇ ಸೋರ್ಸಿಂದ ಬಂದಿರ್ತವೆ ಹಾಗೂ ಅವರೆಲ್ಲರಿಗೂ ಕೂಡ ಸಮಾನಾಂತರವಾದಂತಹ ಕಂಡೀಷನ್ಸ್ಗಳನ್ನು ಇಟ್ಟಿರ್ತವೆ. ಒಬ್ಬರಿಗೆ ಒಂದು ರೀತಿ, ಮತ್ತೊಬ್ಬರಿಗೆ ಮತ್ತೊಂದು ರೀತಿ, ಆ ರೀತಿ ಮಾಡಿರೋದಿಲ್ಲ. ಪರೀಕ್ಷೆಗೆ ಒಳಪಡುವಂಥ ಎಲ್ಲರಿಗೂ ಕೂಡ ಕಂಡೀಷನ್ಸ್ ಸೇಮ್ ಅಪ್ಲೈ ಆಗಿರ್ತವೆ. ಅವರಿಗೆ ಒಂದೇ ರೀತಿಯ ಪ್ರಶ್ನೆಗಳನ್ನು ಕೊಡಲಾಗಿರ್ತದೆ. ಅವರೇನು ಮಾಡಬೇಕು, ಅವೆಲ್ಲವಕ್ಕೂ ಉತ್ತರಗಳನ್ನು ಕೊಡಬೇಕು. ಈ ರೀತಿಯ ಪರೀಕ್ಷೆಗಳನ್ನು ನಾವೇನಂತ ಕರಿತೇವೆ, ಸ್ಟ್ಯಾಂಡರ್ಡೈಸ್ಡ್ ಪರೀಕ್ಷೆಗಳು ಅಂತ ಕರಿತೇವೆ. ದೀಸ್ ಟೆಸ್ಟ್ಸ್ ಆರ್ ಸ್ಕೋರ್ಡ್ ಇನ್ a consistent or standard manner, making it possible to compare the relative performance of individual students or groups across different class, schools or regions. ಅಂದರೆ ಈ ಟೆಸ್ಟ್ಗಳನ್ನು ನಾವೇನು ಮಾಡ್ತೇವೆ ಅಂತಂದರೆ ಒಂದು ಸ್ಟ್ಯಾಂಡರ್ಡ್ ಮ್ಯಾನರ್ ಇಟ್ಕೊಂಡು, ಒಂದು ಕನ್ಸಿಸ್ಟೆಂಟ್ ಏನು ಹೇಳ್ಬೋದು, ಅದಕ್ಕೆ ಒಂದು ಮಾನದಂಡ ಏನಿರ್ತೈತೆ ಅಂದರೆ ಒಂದು ಕನ್ಸಿಸ್ಟೆಂಟ್ ಆದ ಮಾನದಂಡ ಇರ್ತದೆ. ಅವುಗಳನ್ನು ಆಧಾರದ ಮೇಲೇ ಇಲ್ಲೇನಾಗ್ತೈತಿ ಅಂತಂದರೆ ನಾವು ಸ್ಟೂಡೆಂಟ್ಗಳಿಗೆ ಸ್ಕೋರ್ಗಳನ್ನು ಕೊಡುವಂಥದ್ದಾಗಿರ್ಬೋದು. ಆ ಸ್ಕೋರ್ಗಳನ್ನು ಒಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗಿಂತ ಇನ್ನೊಂದು ಗ್ರೂಪ್ ಆಫ್ ಸ್ಟೂಡೆಂಟ್ಸ್ಗೆ, ಒಂದು ಕ್ಲಾಸಿಂದ ಮತ್ತೊಂದು ಕ್ಲಾಸ್ಗೆ, ಒಂದು ರೀಜನ್ನಿಂದ ಇನ್ನೊಂದು ರೀಜನ್ಗೆ ನಾವು ಅಳಿಲಿಕ್ಕೂ ಕೂಡ, ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೂ ಕೂಡ ಸಹಕಾರಿಯಾಗೋ ರೀತಿಯಲ್ಲಿ ನಾವು ಅಲ್ಲಿ ಸ್ಕೋರ್ಗಳನ್ನು ಅಲಾಟ್ ಮಾಡ್ತೇವೆ ಅನ್ನುವಂಥದ್ದು. ಈ ರೀತಿಯ ಟೆಸ್ಟ್ಗಳಿಗೆ ನಾವು ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಸ್ ಅಂತ ಕರಿತೇವೆ. ಇನ್ನು ಎರಡನೆಯ ಅಂಶವನ್ನು ನೋಡೋದಾದರೆ ವ್ಯಕ್ತಿಯ ವರ್ತನೆಯನ್ನು ಹೊರಸೆಳೆಯುವುದಕ್ಕೋಸ್ಕರವಾಗಿ ಈ ವಿಧಾನದಲ್ಲಿ ಮಾನಕ ಸನ್ನಿವೇಶಗಳನ್ನು, ಸ್ಟ್ಯಾಂಡರ್ಡ್ ಸಿನಾರಿಯೋಗಳನ್ನು ರೂಪಣ ಮಾಡಲಾಗ್ತದೆ. ಅಂದರೆ ಈ ಸ್ಟ್ಯಾಂಡರ್ಡೈಸ್ಡ್ ಸಿನಾರಿಯೋ ಅಂತಂದ್ರೆ ಏನು ಅಂತಂದರೆ ಆ ಸ್ಟ್ಯಾಂಡರ್ಡೈಸ್ಡ್ ಸಿನಾರಿಯೋ ಈಸ್ ಅ ಹೈಪೋಥೆಟಿಕಲ್ ರಿಯಲ್ ವರ್ಲ್ಡ್ ಸಿಚುವೇಶನ್ presented to all test takers to evaluate how they apply theoretical knowledge in practice. ಅಂದರೆ ಪರೀಕ್ಷೆಗೆ ಒಳಪಡುವಂತಹ ವ್ಯಕ್ತಿಯ ವರ್ತನೆಯನ್ನು ಹೊರಸೆಳಿಬೇಕಂತ ಹೇಳಿ ಅವರಿಗೊಂದು ಊಹಾತ್ಮಕ ರಿಯಲ್ ವರ್ಲ್ಡ್ ಸಿಚುವೇಶನ್, ಒಂದು ಊಹೆ ಮಾಡಿಕೊಡುವಂಥದ್ದು ಅಥವಾ ನಿಜ ಜೀವನದ ಸನ್ನಿವೇಶಗಳನ್ನೇ ಅವರಿಗೆ ಕೊಟ್ಟು ಆ ಸನ್ನಿವೇಶದಲ್ಲಿ ಅವರಿಗೆ ಸಮಸ್ಯೆಗಳನ್ನು ಕೊಡಲಾಗ್ತದೆ. ಆ ಸಮಸ್ಯೆಯನ್ನು ಆ ಜನ ಅಥವಾ ಆ ವ್ಯಕ್ತಿ
ತನ್ನಲ್ಲಿರುವಂತಹ ಬೌದ್ಧಿಕ ನಾಲೆಜನ್ನು ಬಳಸಿಕೊಂಡು ತಾನೇನು ಕಲ್ತಿರ್ತಾನಲ್ಲ ಅದನ್ನು ಬಳಸಿಕೊಂಡು ರಿಯಲ್ ಲೈಫ್ ಸಿಚುವೇಷನ್ಗೆ ಹೆಂಗೆ ಅಪ್ಲೈ ಮಾಡಿ ಅದರಿಂದ ಸೊಲ್ಯೂಷನ್ ತೆಗೆದುಕೊಳ್ತಾನೆ ಅನ್ನೋದನ್ನು ನಾವಿಲ್ಲಿ ಪರೀಕ್ಷೆ ಮಾಡ್ತೇವೆ. ಸೊ ಹಿಂಗೆ ಮಾಡಿದಾಗ ಏನಾಗ್ತದೆ ಅಂತಂದ್ರೆ ಅವನಲ್ಲಿನ ವರ್ತನೆಯನ್ನು ನಾವು ಹೊರಗಡೆ ಸೆಡಲಿಕ್ಕೆ ಸಾಧ್ಯವಾಗ್ತದೆ. ಇದು ಒಂದು ರೀತಿಯ ಪರೀಕ್ಷಾ ವಿಧಾನದ ಮೌಲ್ಯ. ಇನ್ನು ಒಬ್ಬ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಮನೋವೈಜ್ಞಾನಿಕ ಅಂಶಗಳನ್ನು ಗುಣಾತ್ಮಕವಾಗಿ ಹಾಗೂ ಪರಿಮಾಣಾತ್ಮಕವಾಗಿ ಅಳೆಯಲು ಈ ವಿಧಾನದಿಂದ ಸಾಧ್ಯವಾಗ್ತದೆ. ಟೆಸ್ಟಿಂಗ್ ಮೆಥಡಿಂದ ನಾವೇನು ಮಾಡ್ಬೋದು, ಒಬ್ಬ ವ್ಯಕ್ತಿಯ ಮನೋವೈಜ್ಞಾನಿಕ ಅಂಶಗಳನ್ನು ಗುಣಾತ್ಮಕವಾಗಿ, ಗುಣ ಅಂತಂದರೆ ಕ್ವಾಲಿಟಿ, ಎಷ್ಟು ಕ್ವಾಲಿಟೇಟಿವ್ ಆಗಿದೆ, ಇನ್ನು ಪರಿಮಾಣಾತ್ಮಕವಾಗಿ ಕ್ವಾಂಟಿಟೇಟಿವಿಂದ ಕೂಡ ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಅಳಿಲಿಕ್ಕೆ ಇದು ಸಹಕಾರಿಯಾಗ್ತದೆ ಅನ್ನುವಂಥದ್ದು. ಅಂದರೆ ನಾವು ಅವರಿಗೆ ಸ್ಕೋರ್ಗಳನ್ನು ಕೊಡ್ಬೋದು, ಇಲ್ಲಿ ಗ್ರೇಡ್ಗಳನ್ನು ಕೊಡ್ಬೋದು, ABCD ಅಂತ ಗ್ರೇಡ್ ಕೊಡ್ಬೋದು, ಒಳ್ಳೆಯದು, ಗುಡ್, ಬೆಟರ್, ಬೆಸ್ಟ್ ಅನ್ನುವಂಥದ್ದನ್ನು ಕೊಡ್ಬೋದು, ಅಥವಾ 100%, 200%, 300% ಅಂತೇಳಿ ಕ್ವಾಲಿಟಿ ಆ್ಯಸ್ ವೆಲ್ ಆಸ್ ಕ್ವಾಂಟಿಟಿಯ ಮೇಲೆ ನಾವು ಕ್ವಾಂಟಿಟಿಗಳನ್ನು ಬಳಸಿಕೊಂಡು ನಾವಿಲ್ಲಿ ಒಬ್ಬ ವ್ಯಕ್ತಿಯ ಅಥವಾ ಗುಂಪಿನ ಮನೋವೈಜ್ಞಾನಿಕ ಅಂಶಗಳನ್ನು ಇಲ್ಲಿ ನಾವು ಅಳೆಯಬಹುದು. ಅದಕ್ಕೆ ಈ ಟೆಸ್ಟಿಂಗ್ ಮೆಥಡು ಸಹಕಾರಿಯಾಗಿದೆ ಅನ್ನುವಂಥದ್ದು. ಇನ್ನು ಹೆಚ್ಚಿನದಾಗಿ 4ನೇ ಅಂಶ ಬೇಸ್ಡ್ ಆನ್ ಗುಣಗಳು, ಮೌಲ್ಯ ಆಫ್ ಟೆಸ್ಟಿಂಗ್ ಮೆಥಡಿನ ಮೌಲ್ಯ. ಈ ವಿಧಾನವು ವೈಯಕ್ತಿಕ ಭಿನ್ನತೆಗಳನ್ನು ಅಥವಾ ವ್ಯಕ್ತಿ ವ್ಯತ್ಯಾಸಗಳನ್ನು ಅಧ್ಯಯನ ಮಾಡಲು ಸಹಕಾರಿಯಾಗ್ತದೆ ಮತ್ತು ಒಂದು ಗುಂಪನ್ನು ಇನ್ನೊಂದು ಗುಂಪಿನೊಂದಿಗೆ ಹೋಲಿಕೆ ಮಾಡಲು ಕೂಡ ಸಹಕಾರಿಯಾಗ್ತದೆ. ಅಂದರೆ ಈಚ್ ಇಂಡಿವಿಜುವಲ್ ಈಸ್ ಯೂನಿಕ್, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ವಿಶಿಷ್ಟನಾಗಿರ್ತಾನೆ ಹಾಗೂ ಆತನಲ್ಲಿ ಅವನದ್ದೇ ಆದಂತಹ ಒಬ್ಬರಿಗಿಂತ ಇನ್ನೊಬ್ಬರಲ್ಲಿ ವ್ಯತ್ಯಾಸಗಳು ಇರ್ತವೆ. ಅದನ್ನು ನಾವು ನೆಗೆಟಿವ್ ಟೋನಿಂದ ನೋಡೋದ್ರ ಬದಲಾಗಿ ಪಾಸಿಟಿವ್ ಆಗಿ ನೋಡಬೇಕು. ವೈಯಕ್ತಿಕ ಭಿನ್ನತೆಗಳಿರ್ತವೆ ಅಥವಾ ಅವುಗಳನ್ನ ಕರಿತೀವಿ ವ್ಯಕ್ತಿ ವ್ಯತ್ಯಾಸಗಳಂತ ಇರ್ತವೆ. ಇವುಗಳನ್ನು ಅಧ್ಯಯನ ಮಾಡೋದಕ್ಕೋಸ್ಕರವಾಗಿ ನಮಗೆ ಟೆಸ್ಟಿಂಗ್ ಮೆಥಡ್ ಸಹಕಾರಿಯಾಗ್ತದೆ. ಹಿಂಗೆ ಅಧ್ಯಯನ ಮಾಡಿದ ನಂತರ ಒಂದು ಗುಂಪನ್ನು ಇನ್ನೊಂದು ಗುಂಪಿನೊಂದಿಗೆ ಹೋಲಿಕೆ ಮಾಡಿ ಅಧ್ಯಯನ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗ್ತದೆ ಅನ್ನುವಂಥದ್ದು. ಪರೀಕ್ಷಾ ವಿಧಾನದಿಂದ ದೊರೆಯುವಂತಹ ಮಾಹಿತಿ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ನಿರ್ಧರಿಸಲು ಮತ್ತು ಅವರಿಗೆ ಸೂಕ್ತ ಸಲಹೆ ಹಾಗೂ ನಿವಾರಣೋಪಾಯಗಳನ್ನು ಕೈಗೊಳ್ಳುವ ಮೂಲಕ ಅವರಲ್ಲಿ ಸುಧಾರಣೆ ತರಲಿಕ್ಕೆ ನೆರವಾಗ್ತದೆ. ಒಂದು ಟೆಸ್ಟ್ ಮಾಡ್ತವೆ, ಆ ಟೆಸ್ಟಿನ ರಿಸಲ್ಟಿನ ಆಧಾರದ ಮೇಲೆ ಆ ವ್ಯಕ್ತಿಯ ಅಥವಾ ವಿದ್ಯಾರ್ಥಿಯ ಶೈಕ್ಷಣಿಕ ಸಾಧನೆಯನ್ನು ನಾವು ನಿರ್ಧಾರ ಮಾಡಲಿಕ್ಕಾಗ್ತದೆ. ತದನಂತರ ಅವರಿಗೆ ಅವಶ್ಯಕವಿರುವಂತಹ ಸೂಕ್ತ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೂ ಕೂಡ ಹಾಗೂ ಆತ ಯಾವ ಒಂದು ಏರಿಯಾದಲ್ಲಿ ವೀಕ್ ಇದ್ದಾನೆ ಅದನ್ನು ಹೆಂಗೆ ಅವನು ಡೆವಲಪ್ ಮಾಡಿಕೊಳ್ಳಬೇಕು ಅನ್ನುವಂತಹ ದಾರಿಗಳನ್ನು ಕೂಡ ನಮಗೆ ಕೊಡಲಿಕ್ಕೆ ಈ ಟೆಸ್ಟಿಂಗ್ ಮೆಥಡ್ ಹೆಲ್ಪ್ ಆಗ್ತದೆ. ಈ ವಿಧಾನದಿಂದ ದೊರೆಯುವಂತಹ ದತ್ತಾಂಶಗಳನ್ನು ಮಾರ್ಗದರ್ಶನ ಹಾಗೂ ಸಲಹಾ ಕಾರ್ಯಕ್ರಮಗಳಲ್ಲಿ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬಹುದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಪ್ಪ ಅಂತಂದ್ರೆ, ಇವತ್ತು ನಾವೇನಾದ್ರು ಒಂದು ಹಾಸ್ಪಿಟಲಿಗೆ ಹೋಗ್ತೀವಪ್ಪ ಅಂತಂದ್ರೆ ಫಸ್ಟ್ ಅವ್ರು ನಡೆಸೋದು ಟೆಸ್ಟ್, ಬ್ಲಡ್ ಟೆಸ್ಟ್ ಅಂತ ಮಾಡ್ತಾರೆ, ಯೂರಿನ್ ಟೆಸ್ಟ್ ಅಂತ ಮಾಡ್ತಾರೆ, ಮತ್ತೊಂದು ಟೆಸ್ಟ್ ಅಂತ ಮಾಡ್ತಾರೆ, ಮಗದೊಂದು ಟೆಸ್ಟ್ ಅಂತ ಮಾಡ್ತಾರೆ. ಹಿಂಗೆ ಹಲವಾರು ಟೆಸ್ಟ್ಗಳನ್ನ ಮಾಡಿದ ಮೇಲನ ಆ ರಿಪೋರ್ಟ್ಗಳನ್ನು ನೋಡಿ ಇವನಿಗೆ ಏನು ಕಡಿಮೆ ಆಗೈತಿ, ಏನು ಜಾಸ್ತಿ ಆಗೈತಿ, ಕಡಿಮೆ ಆಗಿತ್ತು ಅಂತದನ್ನು ಹೆಂಗೆ ಜಾಸ್ತಿ ಮಾಡಬೇಕು, ಜಾಸ್ತಿ ಆಗಿತ್ತು ಅಂದ್ರೆ ಹೆಂಗೆ ಕಡಿಮೆ ಮಾಡಬೇಕು ಅಂತೇಳಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಬೆಸ್ಟ್ ಮೆಥಡ್ ಫಾರ್ ಟೆಸ್ಟಿಂಗಿಗೆ ಅಂತಂದ್ರೆ ಅದು ನಮಗೆ ನೀಟಾಗಿ ಗೊತ್ತಾಗಬೇಕು ಅಂತಂದರೆ ನಾವು ಹಾಸ್ಪಿಟಲ್ ನೆನಪಿಟ್ಕೋಬೇಕು. ಓಕೆ, ಸೊ ನೆಕ್ಸ್ಟು ಈ ಪರೀಕ್ಷಾ ವಿಧಾನದ ಮಿತಿಗಳು. ಮೆಥಡ್ ಎಷ್ಟೇ ಸುಪ್ರೀಮ್ ಆಗಿದ್ರೂ ಕೂಡ ಅದು ಅದರದೇ ಆದಂತಹ ಕೆಲವೊಂದಿಷ್ಟು ಮಿತಿಗಳನ್ನು ಒಳಗೊಂಡಿರ್ತದೆ. ಇದು ಎಲ್ಲ ಮೆಥಡ್ಡಿಗೂ ಕೂಡ ಅಪ್ಲೈ ಆಗುವಂಥದ್ದೇ. ಸೊ ಹೀಗಾಗಿ ನಾವು ಎಲ್ಲ ಮೆಥಡ್ಗಳ ಪಾಸಿಟಿವ್ ಅನ್ನೋದಕ್ಕಿಂತ ಎಲ್ಲ ಗುಣಗಳನ್ನು ತಿಳಿದುಕೊಳ್ಳುವುದರ ಜೊತೆಯಾಗಿ ಅವುಗಳ ಮಿತಿಗಳನ್ನು ಕೂಡ ತಿಳ್ಕೊಳ್ಬೇಕಾದದ್ದು ನಮ್ಮ ಕರ್ತವ್ಯ. ಸೊ ಹೀಗಾಗಿ ಅದರ ಮಿತಿಗಳನ್ನು ನೋಡೋದಾದರೆ ಪರೀಕ್ಷಾ ವಿಧಾನದ ಮಿತಿಗಳು ಯಾವುವು? ಪರೀಕ್ಷೆಯಲ್ಲಿ ಹೆಂಗೆ ಕೇಳ್ಬೋದು, ಈ ಕೆಳಗಿನ ಯಾವ ಒಂದು ಅಂಶ ಪರೀಕ್ಷಾ ವಿಧಾನದ ಮಿತಿಯಲ್ಲ ಅಂತ ಕೇಳೋ ಚಾನ್ಸ್ ಇರ್ತದೆ, ಅಥವಾ ಈ ಕೆಳಗಿನ ಯಾವ ಅಂಶ ಪರೀಕ್ಷಾ ವಿಧಾನದ ಮಿತಿಯಾಗಿದೆ ಅಂತ ಕೂಡ ಕೇಳ್ಬೋದು. ಮೊದಲನೇ ಮಿತಿ, ವ್ಯಕ್ತಿತ್ವದ ವಿವಿಧ ಅಂಶಗಳನ್ನು ಅಳೆಯಲು ಅಗತ್ಯವಾದಂತಹ ವಸ್ತುನಿಷ್ಠ ಪರೀಕ್ಷೆಗಳನ್ನು ರೂಪಿಸುವುದು ಅಷ್ಟು ಸುಲಭವಾದ ಕೆಲಸವಲ್ಲ. ಸೊ ನೋಡಿರಿ, ನಾವು ಪರ್ಸ್ನಾಲಿಟಿ ಟೆಸ್ಟು ಅಂತ ಮಾಡಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ಪರೀಕ್ಷೆಯ ಪ್ರಶ್ನೆಗಳನ್ನು ನಾವು ತೆಗಿಬೇಕಂದಾಗ ಅದು ಅತ್ಯಂತ ಸರಳದಾಯಕವಾದ ಕೆಲಸ ಆಗಿರೋದಿಲ್ಲ, ಅದು ತುಂಬ ಕಠಿಣವಾಗಿರ್ತದೆ. ಆ ರೀತಿಯ ಪರೀಕ್ಷೆಗಳನ್ನು ತಯಾರು ಮಾಡಬೇಕು ಅಂತಂದರೆ ತಯಾರು ಮಾಡುವಂತಹ ವ್ಯಕ್ತಿ ಅತ್ಯಂತ ನಿಪುಣನಾಗಿರಬೇಕು, ಅತ್ಯಂತ ಹೆಚ್ಚು ಅನುಭವವನ್ನು ಹೊಂದಿರಬೇಕಾಗಿರ್ತದೆ.
ಇನ್ನು ಪರೀಕ್ಷೆಗಳನ್ನು ನಿರ್ಮಾಣ ಮಾಡಲು ಮತ್ತು ಪ್ರಮಾಣಬದ್ಧಗೊಳಿಸಲು ಸ್ಟ್ಯಾಂಡರ್ಡೈಸ್ಡ್ ಟೆಸ್ಟ್ಗಳನ್ನು ರೆಡಿ ಮಾಡ್ಕೋಬೇಕು ಅಂತಂದರೆ ಹೆಚ್ಚಿನ ಸಮಯ ಬೇಕಾಗ್ತದೆ, ಹಣ ಬೇಕಾಗ್ತದೆ, ತಾಂತ್ರಿಕತೆ ಬೇಕಾಗ್ತದೆ, ಸ್ಕಿಲ್ ಬೇಕಾಗ್ತದೆ, ಮನಿ ಬೇಕಾಗ್ತದೆ, ಟೈಮ್ ಬೇಕಾಗ್ತದೆ. ಸೊ ಹೀಗಾಗಿ ಈ ಪರೀಕ್ಷೆಗಳನ್ನು ರೆಡಿ ಮಾಡಿ, ಎಕ್ಸಿಕ್ಯೂಟ್ ಮಾಡಿ, ಅದರಿಂದ ರಿಸಲ್ಟ್ ಪಡೆದು ಅದರಿಂದ ನಿವಾರಣೋಪಾಯಗಳನ್ನು ಕೊಡುವಂಥದ್ದು ಅತ್ಯಂತ ಕ್ಲಿಷ್ಟಕರವಾದಂಥ ಕೆಲಸ ಆಗಿರ್ತದೆ. ಪರೀಕ್ಷಕ ಸೂಕ್ತ ತರಬೇತಿ ಹಾಗೂ ಕೌಶಲ್ಯಗಳನ್ನು ಹೊಂದಿರಬೇಕು. ಇದನ್ನು ನಾನು ಈ 2ನೇ ಪಾಯಿಂಟಲ್ಲೇ ಹೇಳಿಬಿಟ್ಟಿದ್ದೇನೆ. ಪರೀಕ್ಷೆ ಕೈಗೊಳ್ಳುವಾಗ ಮಕ್ಕಳ ಮಾನಸಿಕ ಸ್ಥಿತಿ ಗಣನೆಗೆ ತೆಗೆದುಕೊಳ್ಳದೇ ಇರುವುದರಿಂದ ಇಂತಹ ಪರೀಕ್ಷೆಗಳಿಂದ ದೊರೆಯುವಂತಹ ಮಾಹಿತಿ ತಪ್ಪು ತೀರ್ಮಾನವನ್ನು ಕೈಗೊಳ್ಳಲು ಕಾರಣವಾಗ್ಬೋದು. ನೋಡಿರಿ, ಮಕ್ಕಳ ಮೆಂಟಲ್ ಸ್ಟೇಟ್ ಆ ಟೈಮಲ್ಲಿ ಏನಿರುತ್ತೆ ಅನ್ನೋದನ್ನು ನಾವಿಲ್ಲಿ ಗಮನಕ್ಕೆ ತೆಗೆದುಕೊಳ್ಳುವುದಿಲ್ಲ. ಸೊ ಹೀಗಾಗಿ ಈ ರೀತಿಯ ಪರೀಕ್ಷೆಗಳಿಂದ ದೊರೆಯತಕ್ಕಂತಹ ಮಾಹಿತಿ ನಮಗೆ ತಪ್ಪು ತೀರ್ಮಾನವನ್ನು ಕೈಗೊಳ್ಳೋದಕ್ಕೋಸ್ಕರವಾಗಿ ನಮ್ಮನ್ನು ಲೀಡ್ ಮಾಡ್ತದೆ ಅನ್ನುವಂಥದ್ದು. ಸೊ ಇವೆಲ್ಲ ಈ ಒಂದು ಪರೀಕ್ಷಾ ವಿಧಾನದ ಮಿತಿಗಳಾಗಿ ನಮಗೆ ಕಾಣಿಸಿಕೊಳ್ಳುತ್ತವೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ಸೊ ಇಲ್ಲಿಗೆ ನಮ್ಮದು ಪರೀಕ್ಷಾ ವಿಧಾನ ಮುಕ್ತಾಯವಾಗ್ತದೆ. ಸೊ ಇಲ್ಲಿವರೆಗೂ ನಾವೇನೇನು ಚರ್ಚೆ ಮಾಡಿದ್ದೇವೋ ಆ ಎಲ್ಲ ವಿಧಾನಗಳನ್ನು ಮತ್ತೊಂದು ಬಾರಿ ನಾವು ಕೇಳ್ತಾ ಬನ್ನಿ. ಈ ರೀತಿ ಪದೇ ಆ ಮೆಥಡ್ಗಳನ್ನು ನಾವು ಅನಲೈಸ್ ಮಾಡೋದರಿಂದ ಯಾವ ಮೆಥಡನ್ನು ಎಲ್ಲಿ ಬಳಸಬೇಕು ಅನ್ನುವಂತಹ ಒಂದು ಚಾಕಚಕ್ಯತೆ ನಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು, ಹಾಗೂ ಅದು ನಮ್ಮ ಮುಂದಿನ ಶಿಕ್ಷಕ ವೃತ್ತಿಯನ್ನು ಕೈಗೊಂಡಾಗ ಯಾವ ರೀತಿಯ ಮೆಥಡ್ಸ್ಗಳನ್ನು ಎಲ್ಲಿ ಬಳಸಬೇಕು ಅನ್ನೋದನ್ನು ಕೂಡ ನಮಗೆ ಅದು ವೇಗವಾಗಿ ನಾವು ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಸಹಕಾರಿಯಾಗ್ತದೆ. ಇಷ್ಟೊತ್ತು ನನ್ನ ಕ್ಲಾಸನ್ನು ಕೇಳಿದ್ದಕ್ಕೋಸ್ಕರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಕ್ಲಾಸ್ ಇಷ್ಟ ಆಗಿದ್ದಲ್ಲಿ ಈ ಕ್ಲಾಸನ್ನು ನಿಮ್ಮ ಫ್ರೆಂಡ್ಸ್ಗಳೊಂದಿಗೂ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಬಟನನ್ನು ಒತ್ಕೊಳ್ಳಿ. ಸೊ ಹಾಗಾಗಿ ಬೆಲ್ ಬಟನನ್ನು ಒತ್ತಿದರೆ ನೀವು ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಅತ್ಯಂತ ವೇಗವಾಗಿ ಪಡೆದುಕೊಳ್ಳಬಹುದು. ಸೊ ಇಷ್ಟೊತ್ತು ನಮ್ಮೊಂದಿಗೆ ನಿಮ್ಮ ಸಮಯವನ್ನು ಕಳೆದಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ